ಮುಂಗೋಳಿ ಕೂಗ್ಯಾವ ಮೂಡಣಗಳಿಗೆ ತಂಗಾಳಿ ಸೂಚಾವ ಮುಂಗೋಳಿ ಕೂಗ್ಯಾವ ಮೂಡಣಗಳಿಗೆ ತಂಗಾಳಿ ಸೂಚಾವ ಮೂಡಣಗಳಿಗಾವ ಹೀಗೆ ಚಂದ್ರಶೇಖರ್ ಕಂಬಾರವರು ಬಹಳ ಸುಂದರವಾದಂಥ ಮುಂಗೋಳಿ ಕೂಗಿ ಅನ್ನುವಂಥ ಒಂದು ಪದ್ಯವನ್ನು ಬರೆದರು. ಆ ಪದ್ಯ ಬರಬರ್ತಾ ಮುಂಗೋಳಿ ಕೂಗಿದ ಮ್ಯಾಲ ಮೂಡಣ ಬೆಳಗಿದ ಮ್ಯಾಲ ಕೈಲಾಸ ಅರಳ್ತಾವೆ. ಕೈಲಾಸ ಅರಳಿ ಕೈ ಮುಗಿದು ಭೂಲೋಕಕ್ಕಿಳಿದಾವ. ಕೈಲಾಸದಲ್ಲಿ ಆ ಶಬ್ದಗಳು ಹೋಗಿ ಭೂಲೋಕಕ್ಕಿಳಿದಾವ. ಸಾವಿರದ ಶರಣವ್ವ ಕನ್ನಡದ ತಾಯಿ. ನಮ್ಮ ಕನ್ನಡದ ತಾಯಿ ಆಕೆಗೆ ಸಾವಿಲ್ಲ, ನೋವಿಲ್ಲ, ಸಾವಿರ ವರ್ಷಗಳು ಅಂತ ಸಾವಿರ ವರ್ಷಗಳ ಬದುಕು ಬಾಳೆ ಮಾಡುವ ಕನ್ನಡಿಗರು ನಿಜವಾಗಿ ಮಹಾತ್ಮ ಗಾಂಧಿಯವರ ಹತ್ತಿರ ಒಬ್ಬರು ಹಾದರು. ಭಾರತ ಎಲ್ಲಿ ಕಾಣಿಸ್ತದಪ್ಪ ಗಾಂಧಿ ಅಂತ ಕೇಳಿದರು. ಅವ್ರು ಯಾರು? ವಿನೋಬಾ ಭಾವೆಯವರು. ಅವಾಗ ಗಾಂಧೀಜಿಯವರು ಹೇಳ್ತಾರೆ, ವಿನೋಬಾ, ಭಾರತ ಎಲ್ಲಿ ಕಾಣಿಸ್ತದಂದ್ರೆ ಅದು ಹಳ್ಳಿಯಲ್ಲಿ ಕಾಣಿಸ್ತದೆ, ಹಳ್ಳಿಯಲ್ಲಿ ಜೀವಂತದ ನಮ್ಮ ಭಾರತ ಕೇಳಿ ಭಾಳ ಗಟ್ಟಿಯಾಗಿ ಕೇಳಿದ್ರು. ಇವತ್ತು ನಿಜವಾಗಿ ನಮ್ಮ ಭಾರತ ಜೀವಂತ ಇರುವುದು ಹಳ್ಳಿಗಳಲ್ಲಿ ಎಂಬುದು ಇವತ್ತು 5 ಪುಸ್ತಕಗಳ ಲೋಕಾರ್ಪಣೆಯೇ ಸಾಕ್ಷಿ. ಇವತ್ತು 5 ಪುಸ್ತಕಗಳ ಲೋಕಾರ್ಪಣೆ ಸಾಕ್ಷಿ. ಯಾವ ಪುಸ್ತಕಗಳು ವಿಶ್ವವಿದ್ಯಾಲಯದಲ್ಲಿ ಪ್ರಕಟ ಆಗಬೇಕಾಗಿತ್ತಲ್ಲ ಅಂತ ವಿಶ್ವವಿದ್ಯಾಲಯವನ್ನು ಮೀರಿ ಜೀವಂತ ಶಕ್ತಿಯನ್ನು ತಳೆದಂಥ ಈ ಊರಲ್ಲಿ ಆಗಿದಲ್ಲ, ಇದು ಜೀವಂತ ಊರು. ಇಂಥ ಜೀವಂತ ಊರಲ್ಲಿ ನಿಜವಾಗಿ ಮಕ್ಕಳು ಬಂದವು. ಸಣ್ಣ ಮಕ್ಕಳು ಬಾಳತನ ಕೂತವು. ಆ ಮಕ್ಕಳನ್ನು ನೋಡಿದ್ರೆ ಎಷ್ಟು ಸಂತೋಷ ಆಗ್ತದೆ. ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಯಾಗಿದ್ದರು. ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆದಾಗ ಅವರು ಗೆಳೆಯರು ಬಂದರು. ನೆಹರು ಭಾರತದ ಭವಿಷ್ಯ ನಾಳೆ ಹೆಂಗ ಕೇಳಿದ್ರು. ಭಾರತದ ಭವಿಷ್ಯ ಹೆಂಗಂತ ಕೇಳಿದ್ರು. ಭಾರತದ ಭವಿಷ್ಯ ಪಂಚಾಂಗದಲ್ಲಿ ಇಲ್ಲ, ಶಾಸ್ತ್ರದಲ್ಲಿ ಇಲ್ಲ, ಮಂದಿ ಮಾತಿನಲ್ಲಿ ಇಲ್ಲ. ಭಾರತದ ಭವಿಷ್ಯ ಎಲ್ಲಿದೆ ಅಂತಂದ್ರೆ ಮಕ್ಕಳ ಕಣ್ಣು ಕಿರಣಿಗಳಲ್ಲಿ ಎಲ್ಲಿ ಕೇಳಿದ್ರು? ಮಕ್ಕಳ ಕಣ್ಣು ಕಿರಣಗಳಲ್ಲಿ. ಯಾವ ಮಕ್ಕಳಲ್ಲಿ ಕಣ್ಣಿನಲ್ಲಿ ಕಾಂತಿ ಅದ, ಯಾವ ಮಕ್ಕಳ ಕಣ್ಣಿನಲ್ಲಿ ಶಾಂತಿ ಅದ ಅಂತ ಮಕ್ಕಳ ಕಣ್ಣು ಕಿರಣಗಳಲ್ಲಿ ನಮ್ಮ ಭಾರತದ ಭವಿಷ್ಯ ಅಡಗಿದೆ ಅಂತ ಹೇಳಿ. ನಿಜವಾಗಿ ಇಂತಹ ಮಕ್ಕಳು ಎಷ್ಟು ಶಾಂತ ರೀತಿಯಿಂದ ನಮ್ಮ ಮಾತುಗಳನ್ನು ಕೇಳ್ತಾರಲ್ಲ, ಅವರಿಗೆ ಧನ್ಯವಾದಗಳನ್ನು ಹೇಳ್ತಾರೆ. ನಿಜವಾಗಿ ಅಲ್ಲಮ ಪ್ರಭುಗಳು ಒಂದು ವಚನ ಹೇಳ್ತಾರೆ, ಹೊನ್ನು ಮಾಯೆಂದು, ಹೆಣ್ಣು ಮಾಯೆಂದು, ಮಣ್ಣು ಮಾಯೆಂದು ವಚನ ಹೇಳಿದರು. ನಿಜವಾಗಿ ಹೊನ್ನು ಮಾಯ ಅದ. ಅವ್ರ ಕೊಳಗಿನ ಬಂಗಾರ ನೋಡಿದ್ರೆ ನನಗೂ ತಗೋಬೇಕು ಅನಿಸ್ತದೆ, ಅದು ಮಾಯ. ಮಣ್ಣ ಮಾಯಿ ಚಲೋ ಹೊಲ ನೋಡಿದ್ರೆ ನಾವೊಂದು ಹೊಲ ಮಾಡ್ಬೇಕಪ್ಪ ಅಂತ ಅನಿಸ್ತದೆ. ನೀವು ಮಾಯಿಗಳ ಹೌದು, ಆದ್ರೆ ಹೆಣ್ಣು ಮಾಯಿ ಅಲ್ಲ, ಹೆಣ್ಣು ವಸ್ತುವಲ್ಲ. ಹೆಣ್ಣು ನಮ್ಮೆಲ್ಲರನ್ನು ಹಡೆದ ತಾಯಿ. ಹೆಣ್ಣು ನಮ್ಮೆಲ್ಲರನ್ನು ಹಡೆದ ತಾಯಿ. ಅವಳು ನೀನು ಆಚಾರಕ್ಕರಸಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಆಚಾರಕ್ಕರಸಾಗು,
ಮಾತಿನಲ್ಲಿ ಚೂಡಾಮಣಿಯಾಗು, ಜ್ಯೋತಿಯಾಗು ಜಗಕ್ಕೆಲ್ಲ ಎಂದು ಹರಿಸಿದವಳು ಚಂದ್ರಕಲಾ ಮೇಡಮ್ನವರು, ನಮ್ಮ ಶಾಂತಾ ಪುಸ್ತಕೂರವರು. ಶಾಂತಾ ಪುಸ್ತಕೂರವರು 11 ಉತ್ತಮ ಕೃತಿಗಳನ್ನು ಬರೆದಾರೆ. ಕವನ ಸಂಕಲನ, ಕಥಾ ಸಂಕಲನ, ವಚನ ಸಂಕಲನ, ಕನ್ನಡಿಗರ ಪರಿಚಯ ಇಂಥ 11 ಪುಸ್ತಕಗಳ ಮುತ್ತಿನಂಥ ಪುಸ್ತಕಗಳು ಬರೆದರು. ಅವರಿಗೆ 3-4 ಪ್ರಶಸ್ತಿಗಳು ಬರೆದು ಅಷ್ಟೇ ಅಲ್ಲ, ಶಾಂತಾ ಪುಸ್ತಕೂರವ್ರ ಮ್ಯಾಲ ಕಲಬುರಗಿ ವಿಶ್ವವಿದ್ಯಾಲಯದ ಒಬ್ಬ ವಿದ್ಯಾರ್ಥಿನಿ PhD ಮಾಡಕತ್ತ. ಇಂಥ PhD ಮಾಡ್ತಕ್ಕಂಥ ಮಹನ್ಯ ವ್ಯಕ್ತಿ ನಮ್ಮ ಶಾಂತಾ ಪುಸ್ತಕೂರವರು. ಅವರು ನಿಜವಾಗಿಯೂ ಅಷ್ಟೇ ಶಾಂತ ಸ್ವಭಾವದವರು, ಅಷ್ಟೇ ಸರಳ ಸ್ವಭಾವದವರು, ಅಷ್ಟೇ ಮೃದು ಮನಸ್ಸಿನವರು. ಅವರು ಇವತ್ತು ಅವ್ರ ಮನೆಯೊಳಗೆ ಆರಾಮಿಲ್ಲ ಕಡೆ. ನಿನ್ನೆ ಅವ್ರ ಮನೆಯೊಳಗೆ ಆರಾಮಿದ್ದಿರೋ ನನಗೆ ಗೊತ್ತಿತ್ತು. ನಾನು ನೀವು ಬರ್ತೀನಿ ಅಂತ ಕೇಳಿಲ್ಲ ಅವ್ರಿಗೆ. ಕಾರಣ ಏನು ಅಂತಾರೆ, ಅವ್ರ ಮನೆಯಾಗ ಆರಾಮಿಲ್ಲ ಗೊತ್ತಿತ್ತು. ಇಷ್ಟು ಗೊತ್ತಿತ್ತು ಮ್ಯಾಲೆ ಕೇಳ್ತೀರಿ ಅಲ್ಲಿ ಬೇಕಂದ್ರೆ ಹೆಂಗೆ? ಅದಕ್ಕೆ ನಾನು ಕೇಳಲಿಲ್ಲ. ನಾನು ನನ್ನ ಮತ್ತೆ ನನ್ನ ಮೊಮ್ಮಗನ ಕರ್ಕೊಂಡ್ಬನ್ನಿ. ಅವರು ನಮ್ಮ ಚಂದ್ರಕಲಾ ಪಾಟೀಲ್ ಅವರ ಮಾತು ಕೇಳಿ ನಮ್ಮ ಮನೆಯವರಿಗೆ ಸ್ವಲ್ಪ ಆರಾಮಾಗ್ಯದ, ಈಗ ಹೋಗಿ ಬಂದರೆ ಅಡ್ಡಿ ಇಲ್ಲ ಅಂತ ತಿಳ್ಕೊಂಡು ಒಳ್ಳೆಯ ಅವಸರದಿಂದ ಬಂದುಬಿಟ್ಟು ಇಂಥ ಕುತೂಹಲವನ್ನು, ಇಂಥ ಮಮತೆಯನ್ನು, ಇಂಥ ಒಂದು ಪ್ರೀತಿಯನ್ನು ಕೊಡ್ತಕ್ಕಂಥ ತಾಯಂದಿರು ಯಾರು ಅಂತಂದ್ರೆ ನಮ್ಮ ಹೆಣ್ಣು ಮಕ್ಕಳು. ಅವರು ಮಾಯಿ ಅಲ್ಲ, ಅವರು ಹೆಣ್ಣು ಅಲ್ಲ, ಜಗದ ಕಣ್ಣು ಎಂದು ಹಾರೈಸಿ ಇಂಥ ಒಂದು ಉತ್ತಮ ಕೃತಿಯನ್ನು ಚಂದ್ರಕಲಾ ಪಾಟೀಲ್ ಅವರು 5 ಗ್ರಂಥಗಳನ್ನು ಇಂಥ ಹಳ್ಳಿಯಲ್ಲಿ ಬಿಡುಗಡೆ ಮಾಡಿ ಆ ಜನರಿಗೆ ಪರಿಚಯ ಮಾಡಿಕೊಟ್ಟು ಈ ಪುಸ್ತಕಗಳನ್ನು ಅವರು ನೋಡಬೇಕು, ಓದಬೇಕು, ಬರೀಬೇಕು, ಅವರ ಮಕ್ಕಳಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಈ ಊರನ್ನು ಆಯ್ಕೆ ಮಾಡಿಕೊಂಡು ಇವರು ನಿಮ್ಮೆಲ್ಲರ ಸಹಕಾರ ತಗೊಂಡು ಇಲ್ಲಿ ಈ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ. ನೀವು 50 ಬೇಡ, 10 ಬೇಡ, ಹೋಗಾದ ಒಂದೊಂದು ಪುಸ್ತಕ ತಗೊಂಡು ಹೋದರೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು